ಕೊಡೆ ಕೊಡ ನೀನ್ ಫ್ರೆಂಡ್ ಫಸ್ಟ್ ಯಾರು ಭಯ್ಯ ಫಸ್ಟ್ ನಾನು ಇಟ್ಕೊಂಡೆ ಹಾಕು ಹೇಳು ಹೇಳ್ಬೇಕಾ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಮುಳುಗೋಗಿದ್ದು ಅವತ್ ನನ್ ಬ್ಯಾಗು ಹಿಂಗೆ ಮಾಡಿ ನಾನ್ ಬ್ಯಾಗ್ ತಗೊಂಡಿದ್ನ ಕಿತ್ಕೊಂಡ್ಬಿಟ್ಲು ಕಣೆ ಲಾವಣ್ಯ. ನನಗ್ ಕೊಡೆ ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನೆಲ್ಗೆ ಗೆಸ್ಟ್ ಬಂದಿದ್ದಾರೆ, ಇವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಒಂದ್ ಪ್ರ್ಯಾಂಕ್ ಅಲ್ಲಿ ಫುಲ್ ಗಾಬರಿ ಆಗ್ಬಿಟ್ಟಿದ್ರು. ಇವತ್ತು ಇವ್ರನ್ನ ನೆನ್ಪು ಮಾಡ್ಕೊಳ್ಳಿ ನೀವು. ಇವತ್ತು ಇವರು ನಮ್ಮನ್ನ ಶಾಪಿಂಗಿಗೆ ಅಂತ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅವರೇ ಕೊಡಿಸ್ತಾರಂತೆ. ಏನ್ರಿ ಮಾತಾಡಲ್ಲ ಅವಣ್ಣಿ ಅವರೇ? ಓ ಇಬ್ರು ಸೇರ್ಕೊಂಡು ನನ್ನ ರಾಶ್ ಮಾಡ್ಬಿಡ್ತಾರೆ ಅಂತ ಇವ್ರಿಗೆ ಭ್ರಮೇಲಿ ಇದ್ದಾರೆ. ಯಾವಾಗ್ಲೂ ಟಿಪ್ಪು ಟಾಪು ಇಂದ ರೆಡಿಯಾಗಿ ಹೋಗ್ತಾ ಇದೀವಿ. ಟಿಪ್ಪು ಟಾಪು ಏನಿಲ್ಲ, ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದೀವಿ. ಲೇಟ್ ನೈಟ್ ಚಾಟ್ ಮಾಡ್ಕೊಂಡು ಮೂವಿ ನೋಡ್ಕೊಂಡು ನೈಟ್ ಎಲ್ಲ ವೇಸ್ಟ್ ಮಾಡಿದ್ವಿ. ಸೊ ಲೇಟಾಗಿ ಎದ್ವಿ, ಲೇಟಾಗಿ ರೆಡಿಯಾಗಿ ಮಧ್ಯಾಹ್ನ ಹೊರಡ್ತಾ ಇದೀವಿ. ಬಟ್ ಮಳೆ ಬರಬಾರ್ದು, ನಂಗೆ ಇಷ್ಟ. ಐ ಡೋಂಟ್ ಲೈಕ್ ಇಟ್. ನಮಗೆ ಬಿಸಿಲು ಮಳೆ ಯಾವೂ ಆಗಲ್ಲ, ಎಲ್ಲ ತಕ್ಕನಂಗಿರ್ಬೇಕು, ಅತಿ ಆಗ್ಬಾರ್ದು. ಯಾಕೆ ನಾಯಿ ಯಾಕ್ರಿ ಲಾವಣ್ಯ ಅವರೇ? ನಮ್ಗೆ ಅತಿಯಾಗಿ ಯಾವ್ದು ಆಗ್ಬಾರ್ದು. ವಡಾಶ್ರೀ ಗೈಸ್, ನನ್ನ ಒರಿಜಿನಲ್ ಹೆಸರು ವೇದಶ್ರೀ. ವೇದ ರಾಮಕೃಷ್ಣ ಒಫಿಷಿಯಲ್ ನೇಮ್ ವೇದಶ್ರೀ. ಒರಿಜಿನಲ್ ಹೆಸರು ಸ್ಕೂಲಲ್ಲಿ ಇರೋದೆಲ್ಲ ವೇದಶ್ರೀ ಅಂತ ಅಲ್ವೇನ್ರಿ? ಸೋಡಿ ಈಸ್ ಗೈಸ್, ನಾನು ಸ್ಪೆಕ್ಸ್ ಆಗ್ತೀನಿ ಅಂತ ನಾನು ಸೋಡಿ ಅಂತ ಇದ್ರು ಗೈಸ್. ಟ್ರಾಮಟೈಸ್ ಮಾಡ್ಬಿಟ್ಟಿದ್ರು ನನ್ನ ಸ್ಕೂಲಲ್ಲಿ ಇದ್ದಾಗ. ಕಂತ್ರಿಗಳ ಟ್ರಾಮಟೈಸ್. ಇವಳು ಪುಟ್ಟಿ ಅಂತ ಒಬ್ಳಿದ್ದಲ್ಲ ಗೈಸ್, ಅಲ್ಟಿ ಅವಳು ಆಕ್ಚುಲಿ ಹೆಸರು ಇಕ್ಕಿದೆ ಅವಳನ್ನ ನಾವು ಪುಟ್ಟಿ ಅಂತ ಕರಿತೀವಿ. ಪುಟ್ಟಿನೇ ಸೋಡಿಯಿಂದ ಫಸ್ಟ್ ಕರ್ತಿದ್ದು. ಸ್ಟುಪಿಡ್ ಅವ್ಳು ಮಾಡಿದ ಕೆಲಸದಿಂದ ಇವರೆಲ್ಲ ನನ್ಗೆ ಅದೇ ಹೆಸರು ಇಟ್ಕೊಂಡ್ಬಿಟ್ರು. ಇವತ್ತುಗಳು ಮನೆಗೆ ಹೊರ ಸೋಡಿ ಮುಂದ ಈಗ ಮತ್ತೆ ರೆಡಿ ಆಗಾರ ನೋಡ್ದೆ ಗೈಸ್. ಅತ್ತೆ ಆಯ್ತಾ? ಇನ್ನ ಕ್ಲೀನಿಂಗ್ ಆಗಿಲ್ಲ ಗೈಸ್ ಇವ್ರದ್ದು. ಅಯ್ಯಯ್ಯೋ ಬೈತಾನೆ ಅವನು. ನೋಡಬೇಕು, ನೋಡ್ರೆ ಗಾಬರಿ ಆಗೋಯ್ತು. ಮಹೇಶ ನೀನ್ ಸ್ಕ್ರೀನ್ ನೋಡ್ರೆ ಗಾಬರಿ ಆಗೋಯ್ತಲ್ಲ ಅಂತ ಇರ್ಬರೋದೆಲ್ಲ ಆನ್ ಮಾಡ್ಕೊಂಡ್ ಕೂತಿದ್ಯಾ ಅಂತ ಗೆರೆಗಳು ನೋಡ್ಬಿಟ್ರೆ ಗಾಬರಿ ಆಗೋಯ್ತು. ಬೇಗ ಏನ್ ಕೇಳ ಆಂಟಿ ಆಗ್ಬಿಟ್ಟಿದ್ಯಾ ವೈಟ್ ಹಾಕೊಂಡು? ಏನೋ ಕಷಾಯ ಮಾಡ್ತಿದ್ಯಾ? ಇಲ್ಲ, ಬೇಗ ಮ್ಯಾಮ್ ಒಂಚೂರು ಗೊತ್ತಾಗಿದೆ. ಯಾಕಂದ್ರೆ ಅವ್ರ ಪ್ಲಾನ್ ಇದೆ ಚೈನಾದಲ್ಲಿ. ನಾವು ಬರುವಂತಾಗಿ ಚಿಕ್ಕ ಮನೆಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ವಿ. ನಾವಿಬ್ರು ಸೀರೆ ಬೇಕು ಅಂತ, ಅವ್ರು ಬೇರೆ ಏನೋ ಟಾಪ್ ಬೇಕು ಅಂತ. ಸ್ವಲ್ಪ ರೋಸ್ಟ್ ಆಗಿದೆ ಮ್ಯಾಮ್. ವೀಕ್ ಡೇ ಬಂದ್ರು ಟ್ರಾಫಿಕ್ಕು, ವೀಕೆಂಡ್ ಬಂದ್ರು ಟ್ರಾಫಿಕ್ಕು. ಫುಟ್ಪಾತ್ ಅಂತೂ ಫ್ರೀ ಆಗಿದೆ, ಆಕ್ಸೆಸ್ ಒಂದಕ್ಕೂ ಖುಷಿ ಆಗ್ತದೆ. ವಿಡಿಯೋಗ್ರಾಫಿ ಮಾಡ್ತಾರೆ, ಇರ್ಕೊಂಡು ನಗ್ತಾರೆ. ನಾವು ಏನೇನೋ ಟ್ರಾಫಿಕ್ ಮಾಡಿ ಎಲ್ಲರಿಗೂ ಅವ್ರದೇ ಆದ ಕೆಲಸ ಅಷ್ಟೇ. ನಾನು ಈ ಟ್ರಾಫಿಕ್ ಜಾಮ್ ಅಲ್ಲಿ ಬೇಕಾ ಅಂತ ನೋಡಿಲ್ಲ. ಇಲ್ಲೇನ್ ಫಾಲ್ಟ್ ಅಂದ್ರೆ ಏನ್ ಸೀರೆ ಏನ್ ತಗೊಳಕ್ ಹೋಗ್ಬೇಕು ಗೊತ್ತಿಲ್ಲ. ಇವ್ರಿಗಾದ್ರು ಇವಾಗ ಸೀರೆ ಟ್ರೆಂಡ್ ಏನು, ಯಾವ ಕಲರ್ ಎಲ್ಲ ಗೊತ್ತು. ನೀನ್ ಅದೇ ಅಲ್ಲಲ್ಲ, ನೀನ್ ಕಮ್ಮಿ ಗೈಸ್ ಅಷ್ಟೇ. ಒಂದ್ ಹಳೆ ಸೀರೆ ಉಡ್ಸಿದ್ರು ಚೆನ್ನಾಗಿದೆ, ಹೆಂಗ ಉಡ್ಸು ನಾನು ಶೂಟಿಂಗ್ ಮಾಡ್ಬೇಕು ಅಷ್ಟೇ. ಸರಿ ಇಲ್ಲ, ಬಗ್ಗೆ ಸ್ವಲ್ಪ ಚಂದನೇ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ನಿಮ್ಗೆ ಇದೆ
ಅವಳ ನಾನು ಒಂದ್ 4-5 ಸೀರೆನೆ ನೋಡಿರೋದು ಅವಳು ಹುಟ್ಟಿರೋದನ್ನ ಒಂದ್ ಜೀನ್ಸ್ ಹಾಕೊಳ್ಳೆ ಸಿಗದೆ ಇದು ನಂದು ಜೀನ್ಸು ಅದೆಲ್ಲ ಹೇಳಂಗಿಲ್ಲ. ನೀನು ಮತ್ತೆ ಎಲ್ಲೋ ಗ್ರೀನ್ ಎಲ್ಲೋ ನಾವು ತಗೊಂಡಿದ್ವಲ್ಲ, ಇಬ್ರು ಸಿಮಿಲರ್ ತಗೊಂಡಿದ್ವಲ್ಲ, ಅಂದ್ರೆ ಗೊತ್ತಿಲ್ಲದೆ ಪಿಂಚ್ ಮಾಡಿದೆ ಗೊತ್ತಾ, ಸೇಮ್ ಪಿಂಚ್ ಅಂತ. ಏನೇ ಯಾವ್ದು ಅದೇನ್ ಸಿಗುತ್ತಾ ನಂಗ? ಐ ಆಮ್ ನಾಟ್ ಶೋರ್. ಏಯ್ ಯಾವ್ದೇ ಇವಳಿಗೆ ನಾನು ಕಾಲೇಜ್ ಇಲ್ಲ ನನ್ನ ನೋಡೇ ಕರೀತಾಳೆ ಗೈಸ್. ಇವಳು ಸೀರೆ ಸೆನ್ಸ್ ಇಲ್ಲ, ಸಿಕ್ಕಿದೇನ ನಂದೇ ಕಾಪಿ ಕ್ಯಾಟ್. ಅದೇ ಜೀನ್ಸ್ ಮೇಲೆ ಟಾಪ್ ಹಾಕತಿಯಲ್ಲ ಅದ. ನೀನು ತಗೊಂಡಿರೋದೇ ನನಗೆ ಗೊತ್ತಿಲ್ಲ. ನಾನು ತಗೊಂಡ್ಮೇಲೆ ನೀನು ನನ್ನ ವಿಡಿಯೋ ನೋಡ್ಬಿಟ್ಟು ಸೇಮ್ ಪಿಂಚ್ ಅಂತ ಕಳ್ಸಿದ್ವಿ. ಒಟ್ನಲ್ಲಿ ನೀನ್ ಶಾರ್ಟ್ ಕುರ್ತಿಗೆ ಹೋಗಿದ್ದೆ, ನಾನು ಹಾಕೊಂಡಿರೋದು ನೋಡೋದ್ ಅಂತಾನೆ. ಇದು ಸುಳ್ಳು ಒಪ್ಕೊಂಡ್ಬಿಡ್ತಾರೆ. ಫ್ಯಾಕ್ಟ್ ಹೇಳಿ 30 ಅಂತ ಎನ್ಕೊಂಡು ನಾನು ಹಂಗೆ ನೆಲ್ಕೆಲ್ಲ ಎಣಿಸ್ತಾ ಇರ್ತೀನಿ ಬೋರಾದಾಗ. 30 ಅಂತೆ. ಇವಾಗ ಒಂದ್ ಬೆಳಿತಿದ್ಯಂತೆ. ಏನ್ ಇವಳಿನ ಕಿಸ್ಲೆ ಈಗ ಅಲ್ಲಿ ಬೆಳಿತಿದ್ದೆ. ಲೇ ನಾಯಿ, ಎಲ್ಲಾರ್ಗು 32 ಇರ್ಬೇಕು, ನನಗೆ 30 ಇತ್ತು, ಇದು 31 ಅಲ್ಲಿ ಬರ್ತಾ ಐತೆ. ಅದೇ ನನಗೆ 31 ಅಲ್ಲಿ ಬರ್ತೈತೆ ಅಂದ್ರೆ ಕೆಮ್ಕೊಂಡ್ ನಗ್ತಾಳೆ ಅವಳೊಬ್ಳು. ಇಲ್ಲ ಅವ್ರ ಹತ್ರ ಇದೆ, ಬರ್ತಾರೆ. ಏಯ್ ಅದೇ ಬೇರೆ ಅಲ್ವೇನೆ? ಎಲ್ಲ ಒಂದೈತೆ. ಇಲ್ಲ ಕಡೆ ಎಲ್ಲ ಒಂದೇ. ಯಾಕತೆ ಅಲ್ಲಿಂದ ಎಗರು ಬಂದಿದ್ ಮರ್ತಾಗ್ಬಿಟ್ಟಿದ್ದೆ, ಮೆಟ್ಲತ್ಕೊಂಡ್ ಹೋಗಿದ್ದು ಆ ಕಡೆಯಿಂದ. ನಾನು ಎಲ್ಲರೂ ಚಪ್ಪಲಿ ಬಿಡ್ತೀನಿ. ನಿಂಗೆ ಯಾಕೆ? ಅಯ್ಯೋ ಈಗ ಯಾಕೆ ಇರ್ತೀಯ? ಮೇಲೆ ಹೋಗೋಣ. ಸಿಂಪಲ್ ಬೇಕು. ಸೆಮಿ 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 ಸೆಮಿ. ಯಾಕೆ ಮೈಲಿಗೆ ಹೋಗಿಬಿಡ ಎಮ್ಮೆ. ಗಾಯ್ಸ್ ಸರಿ ಇಲ್ಲ ಗಾಯ್ಸ್. ಇವಳು ಗಾಯ್ಸ್ ಚೆನ್ನಾನೇ ಇಲ್ಲ, ನನ್ಗೆ ಅದೇ ಖುಷಿ ಆಗ್ತಾ ಇರೋದು. ಅದೆಲ್ಲ ಏನ್ ರೇಟು? ಏನೇನೋ ಮಾತಾಡ್ತಾರೆ. ಅದೆಲ್ಲ ಏನ್ ರೇಟು? ಅಲ್ಲ ಈಗ ಬಾಕ್ಸ್ ಒಂದ್ ತೆಗ್ದಾಕ್ತಿರಲ್ಲ ಬ್ಲೂ, ಅದೇನು ರೇಟು? ಬಾರೆ ಬಾರೆ ಇಲ್ಲಿ ಬಾರೆ. ಕೂತ್ಕೋ ಸಾವಣಿ ಬರ. ಕೂತ್ಕೊಳಕ್ ಸೀಟ್ ಚೆನ್ನಾಗಿ ಕೊಡ್ತಾರೆ ಅಲ್ವಾ? ಆದ್ರೂ ಖುಷಿ ಪಡೋ ಇಷ್ಟಾರು ಸೀಟ್ ಇದೆ ಪ್ರತಿ ಸಾರಿ. ಮಾಲಲ್ಲಿ ಹೋದ್ರೆ ಜರ್ಕೋ ಅಂಡಿ ಇನ್ನೊಂಚೂರು ಆ ಕಡೆಗೆ ಹಾಕಿ ಬೇಡವಾ? ಸರಿ ಇಲ್ಲ ಅಮ್ಮ ಬೇಡ. ಚೆನ್ನಾಗಿಲ್ವಾ ಇದು? ರಫ್ ಇದೆ ಫುಲ್. ಸ್ಯಾರಿ ಎಕ್ಸ್ಪರ್ಟ್ಸ್ ಚೆಕಿಂಗ್ ಸ್ಯಾರಿ. ವಿಡಿಯೋ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್? ಯೂಟ್ಯೂಬ್. ಯಾವಾಗ್ಲೂ ನಾನು ನಿಮ್ಮ ಅಂಗಡಿಗೆ ಬರೋದು. ಎಷ್ಟು ಸಲ ಬಂದಿದ್ದೀನಿ ಕೇಳಿ. ನಮ್ದಿಲ್ಲ. ಅದಕ್ಕೆ 50 ಆಫರ್ ಇದೆಯಲ್ಲ, ಎಲ್ಲ ಫ್ಯಾನ್ಸಿ. ಅವ್ರು ಹೇಳ್ತಾರೆ, ನಾವು ನೋಡೋಣ ಸುಮ್ಮನೆ ಅಲ್ವೇನೆ. ಇದೆಲ್ಲ ಹಳೆಸಿದೆ ತಾನೇ ಇದು? ಇದೇನು ಹೊಸತ್ರಿಂದ ಕಾಲೇ ಮುಚ್ಬಿಟ್ಟವ್ರಿಗೆ ಇಷ್ಟ. ಮತ್ತೆ ಅದು ಅದೇನೋ ನೀನ್ ಸಿಲ್ಕ್ ಹೇಳ್ದಲ್ಲ, ಅದ ಹೇಳು, ಅದ ಹೆಸರೇನು? ಕಲಂಕಾರಿ. ಇದೇನಾ ಕಲಂಕಾರಿ ಅಂದ್ರೆ ಈಗೇನು ಸೆಮಿ ಸಿಲ್ಕ್ ಅಂತಾರೆ. ಆದ್ರೂ ಇಷ್ಟೊಂದು ಕಲರ್ ನೋಡ್ತಾ ಇರ್ತಾರೆ. ಚಕ್ಕರ್ ಸಿಗುತ್ತಲ್ಲ ನೋಡಿ ಒಡೆ. ಏ ಬೇಡ, ಇದು ರಫ್ ಇದೆ. ಅವಳಿಗೆ ಸೀರೆ ಗಂಧ ಗೊತ್ತಿಲ್ಲ ಬಿಡು. ಏನಕ್ಕೆ ಸುಮ್ಮನೆ ಗೊತ್ತಲ್ಲ, ಸೀರೆ ಗಂಧನೇ ಗೊತ್ತಿಲ್ಲ. ತಲೆ ಮೇಲೆ ಆಂಟಿ ಶಾಲೆ ಅದು ಚೆನ್ನಾಗಿ ತಲೆ ಮೇಲೆ ಎಷ್ಟಿತಾರ ಲಾವಣ್ಯ. ನೋಡ್ತಾ ಇಲ್ಲ. ಹಿಂಗ್ ಪಾಸ್ ಆಯ್ತು ಸೀರೆ. ಒಂದ್ ನಿಮಿಷ. ಈ ತರ ಮೆಟೀರಿಯಲ್ ಅಲ್ಲಿ ಇದು ಯಾವ್ದು? ಇದ್ರ ಕಲರ್ಸ್ ತೋರಿಸ್. ಇದ್ರಲ್ಲಿ ಕೇಳು ಅನುಶ್ರೀ ಸೀರೆ. ಇದು ಬೇಡ ಅದೇ ಹೋಗೋಯ್ತು. ಅನುಶ್ರೀ ಸೀರೆ ಅವ್ರದ್ದು ಸೀರೆನ 150 ಜನ 1000 ಜನ ಹೊಡೆದ್ರು. ಬೇಡ. ಇದ್ರಲ್ಲಿ ನಮ್ಗೆ ಯಾವ್ದೋ ಬೇಡ, ನಮ್ಗೆ ಇದ್ರಲ್ಲೇ ಬೇಕು. ಅಲ್ಲ ಗೆಂಡೆ ಮೇರುಂಡ ಇದೆ. ಪಾಪ ಏನ ಹೇಳಕ್ ಬಂದಿಲ್ಲ. ಹೇಳಕ್ ಬರುತ್ತೆ, ಸುಮ್ನೆ ಕಾಮಿಡಿಗೆ ಹಂಗ ಹೇಳ್ತಾರೆ. ಸುಮ್ನೆ ಇರು. ಹೇಳಕ್ ಬರಲ್ಲ ವ್ಯಾಪಾರ ಮಾಡೋರಿಗೆ. ನೀವ್ ಬರಲ್ಲ. ಬ್ಲೌಸ್ ಕೇಳಿಕೆ ಕಷ್ಟಪಟ್ಟು ಕೊಟ್ರಿ ಅಂತ ಇದ್ರ ಮೇಲೆ ಮಾತಾಡಂಗೆ ಇಲ್ಲ. ಅವ್ರು ಹಿಡಿತಾರಂತೆ. ಅಯ್ಯೋ ಹೌದಾ? ಥ್ಯಾಂಕ್ ಯು ಸರ್. ನಾನು ಸದ್ಯಕ್ಕೆ ಇದೊಂದು ನಂಗೆ ಕಲರ್ ಇಷ್ಟ.
ಇನ್ನ ಇದೇ ಕಲರ್ ಅಲ್ಲೇ ಟೆಕ್ಸ್ಟ್ ಮಾಡ್ತಾ ಇದೀವಿ ನಾವು. ಇದು ಚೆನ್ನಾಗಿದೆ ನೋಡು. ಇದು ಎಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಅಲ್ಲ ವಿಡಿಯೋ ಮಾಡೋದಲ್ಲೇ ಡಿಸ್ಕೌಂಟ್ ಕೇಳ್ತಾ ಇದೀವಿ ನಾವು. ಆಮೇಲೆ ಚೆನ್ನಾಗಿಲ್ಲ ಅದನ್ನ ಕೇಳು. ಬೇಡ ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ. ಅಲ್ವೇನೆ ಇವಳು ತುಂಬಾ ಚೆನ್ನಾಗಿ ಕಾಣಲ್ಲ ಈ ಕಲರ್. ಚೆನ್ನಾಗಿ ಕಾಣುತ್ತೆ. ನಿಂಗ್ ಬ್ಲೂನ ಚೆನ್ನಾಗಿ ನಾನು ನೋಡ್ದಾಗ. ಇಲ್ಲ ಎಲ್ಲಾನು ಚೆನ್ನಾಗಿ ಕಾಣುತ್ತೆ. ಇದು ಒಂದೇನಾ? ಒಂದೇ. ಏನ್ರಿ ಲಾವಣ್ಯ ಗ್ರೀನ್ ಮಾತ್ರ ತಗೋಬೇಡ, ಗಲೀಜ್ ತರ ಇದೆಯಾ? ಏಯ್ ಅದು ಎಲ್ಲ ತಗೋ. ನನಗೇನೋ ಎಲ್ಲ ತುಂಬಾ ಇಷ್ಟ ಆಯ್ತು. ಕಿತ್ನಾ ಬೈ ರೇಟ್? ಎಲ್ಲೋ ಬ್ಲೌಸ್ ಏನ್ ಬಂದಿದೆ ಅದಕ್ಕೆ? ಮಿನಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಪೋಸಿಟ್ ಇವೆರಡು. ಅದಕ್ಕೆ ಯೆಲ್ಲೋ ಕಲರ್, ಇದಕ್ಕೆ ಗ್ರೀನ್. ದಿಸ್ ಇಸ್ ಗುಡ್ ಕಂಪ್ಯಾರಿಟಿವ್ಲಿ. ಡಾರ್ಕ್ ಸ್ಕಿನ್ ನೋ ವಿ ಶುಡ್ ಟೇಕ್ ಲೈಟ್ ಕಲರ್ಸ್. ಲೆಟ್ಸ್ ಬಿ ಆನೆಸ್ಟ್. ವೈ ಶುಡ್ ವಿ ಹೈಡ್ ದಟ್? ನಿಂದು ಇವಾಗ ಸೆಲೆಕ್ಷನ್ ನೀನ್ ಮಾಡ್ಬೇಕಾಗಿರೋದು ವಸ್ತು. ಮಾಡು ಬೇಗ. ಚೆನ್ನಾಗಿದೆ. ಬೇಡ ಸರ್ ಬೇಡ, ನೋಡ್ತಿದೀವಿ ಹಿಂಗೆ. ಇದು ನಮ್ಗೆ ಕಲರ್ ಐಡಿಯಾ ಇದೆ, ನಾವು ಡಿಸೈನ್ ಯೋಚನೆ ಮಾಡಿ. ನಮ್ಗೆ ಇವ್ರಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ನಾವು ಕಣ್ಣಿಗೆ ಚೆನ್ನಾಗಿ ಕನ್ಸಿ ಎತ್ಕೊಂಡು ಹೋಗ್ತಾ ಇರ್ತೀವಿ. ಈ ಕಲರ್ ಇಲ್ವಾ ನಿನ್ನ ಹತ್ರ? ಬ್ಲೌಸ್ ಹೆಂಗಿದೆ? ಪರ್ಪಲ್ ಚೆನ್ನಾಗಿ ಕಾಣುತ್ತೆ. ಇದಾ ಐಡಿಯಾ? ಬ್ಲೌಸ್ ಇಷ್ಟ ಆಗಿಲ್ಲ. ಕುಡ್ಸೆ ತೋರಿಸ್ತಾರೆ ನಿಮ್ಗೆ ತಗೊಳ್ಳಿ. ಆಯ್ತು. ಸೀರೆ ಚೆನ್ನಾಗಿ ಕಾಣ್ತಾ ಐತೆ. ಅವಳು ತೋರಿಸು. ನನಗೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ವೈನ್ ಇದೆ ಕಾಂಬಿನೇಷನ್. ಈಗ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಡೀರಿ ಆ ಕಡೆ ಹೋಗ್ಬೇಕಂತ. ಆ ಕಡೆಯಿಂದಾನೆ ಈ ಕಡೆ ಬಂದು ಈಗ ಮತ್ತೆ ಆ ಕಡೆನೇ ಹೋಗ್ತದೆ. ಲಾವಣ್ಯ ಬ್ಯಾಗ್ ಎತ್ಕೊಳೆ. ನೋಡ್ದಾ? ಅದು ಎತ್ಕೊಂಬ ನೋಡೋಣ, ಅವ್ರಿಗೆ ಹೇಳೋಣ. ಹಾಯ್ ಅಂತ ಮಾಡ್ಬೇಕು. ಬರೀ ನೆಗ್ದಿದ್ರು ಆಗಲ್ಲ. ಹಾಯ್ ಅಂತ ಹಾಯ್ ಅಂತ ಮಾಡ್ತೀರಾ? ಹಾಯ್ 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 ನೋಡ್ತಾ ಇದ್ದೀರಾ? ನೋಡೋದು ಅವ್ರು ಹೇಳ್ಕೊಡ್ತಾರೆ. ನಾವು ಹಾಯ್ ಅಂತ ಮಾಡ್ಬೇಕಂತ ಬರೀ ನಗ್ತಿದ್ರೆ ಆಗಲ್ಲ ಅಂತ. ನನಗೆ ಬ್ಲಾಗ್ ಅಲ್ಲಿ ನೀವು ಹಾಯ್ ಅನ್ಬೇಕು ಅಂತೆಲ್ಲ ಹೇಳ್ತಾ ಇದಾರೆ ಅವ್ರು. ನೋಡಿ ಇದ್ರಲ್ಲಿ ತೆಗೀರಿ. ಇದು ನನ್ನ ಒಂದು ಆಪ್ಷನ್ ಅಷ್ಟೇ, ಯಾಕಂದ್ರೆ ಸೆಮಿ ಸಿಲ್ಕ್ ಅಲ್ಲಿ ತಗೊಂಡ್ ಬನ್ನಿ. ಬ್ಲೌಸ್ ಒಂದೇ ತಿನ್ಬೇಕು. ಇದು ನೀವು ಮುಂಚೆ ಕೇಳ್ದಲ್ಲ ನೋಡಿ, ಫಸ್ಟ್ ಒನ್ ಬ್ಲೌಸ್ ಚೆನ್ನಾಗಿಲ್ಲ ನೋಡಿ. ಅದು ಬ್ಲೌಸ್ ಅವ್ರಿಗೆ ಸೀರೆ ತರನೇ ಬ್ಲೌಸ್ ಬೇಕು. ಸಕ್ಕತ್ತಾಗಿದೆ. ಅದು ಹಾಕೊಂಡ್ರೆ ಅಜ್ಜಿನ ಮದುವೆ ಹುಡುಗಿ ತರ ಕಾಣ್ತೀವಿ. ಬಂದಾಗೆಲ್ಲ ಅವಾಗೆ ಒಂದ್ ಸೀರೆ ಆಯ್ತು, ನಾಟಿ ದೇಬ್ಬಿಟ್ರು. ರೆಡ್ ಕಲರ್. ಅವಳು ಎತ್ಕೊಂತ ಇದ್ಲು. ಕೊಡಿ ಇಲ್ಲಿ ಮುದ್ದೆ ಎತ್ಕೊಂಡು ಹೋಗ್ಬಿಟ್ರು. ಕೊಟ್ವಿ ನಾವು. ನೀವು ತಗೊಂಡಿರಲ್ಲ ಅನ್ಸುತ್ತೆ. ಅಲ್ಲಿ ಇದ್ರೆ ಹೋಗ್ತಾ ಹೋಗು. ನಂಗೇನ್ ಬೇಡ. ಫಸ್ಟ್ ಬಾಕ್ಸ್ ಹುಡುಕ್ತೀವ ಪೇಪರ್. ಇಲ್ಲೇ ಇಲ್ಲ ಬಾಕ್ಸ್. 2800. ನಾಟ್ ಬ್ಯಾಡ್. ಎತ್ತು ಸೈಡಿಗೆ ಸೈಡಿಗಿಡು. 2800 ಅದ್ರಲ್ಲಿ ಅರ್ಧ ಅನ್ಕೋ ಹೋಗುತ್ತಲ್ಲ. 1400 ರೂಪಾಯಿ ಮಂಚಿ ಸ್ಯಾರಿ 4 ವರ್ಷ. ಚೆನ್ನಾಗಿ ಕಾಣಿಸುತ್ತೆ. ಒಂದೇ ತರ ಇದ್ದಾಗ ಆಂಟಿ ತರ ಚೇಂಜ್ ಮಾಡ್ಬೇಕು. ಹೋಗಿ ನನಗೇನು ಸೀರೆ ನನಗೆ ಚೆನ್ನಾಗಿ ಕಾಣ್ಬೇಕು. ಐ ಡೋಂಟ್ ಕೇರ್ ಅಬೌಟ್. ನನಗೆ ಅದು ಚೆನ್ನಾಗಿ ಜುವೆಲ್ಸ್ ಹಾಕ್ಬೇಕು. ನನಗೆ ಅದ್ರ ಬಗ್ಗೆ ಎಲ್ಲ ಈ ಗಂಡ ಬೇರುಂಡ ಡಿಸೈನ್ ಅವೆಲ್ಲ ಇಲ್ಲ. ಏನು ಲೊಟ ಲೊಟ ಅಂತವಳಲ್ಲ. ಏನು ವಟ ವಟ ಅಂತಿಲ್ಲ. ಕಲರ್ ಚೆನ್ನಾಗಿರ್ಬೇಕು, ಉಟ್ರೆ ಚೆನ್ನಾಗಿ ಕಾಣ್ಬೇಕು. ಅದಕ್ಕೆ ತಕ್ಕನಂತೆ ಒಳ್ಳೆ ಸಿಂಪಲ್ ಆಗಿ ಜುಮ್ಕಿ ಸರ ಬಳೆ ಹಾಕ್ಬೇಕು. ಇದೇನು ಒಳ್ಳೆ ಫೋಟೋ ಹಾಕ್ಬೇಕು, ಪೋಸ್ಟ್ ಹಾಕ್ಬೇಕು. ಒಟ್ಟಿಗೆ ಒಂಥರ ಸಾಫ್ಟ್ ಆಗಿ ಚೆನ್ನಾಗಿದೆ. ಫಸ್ಟ್ ಪ್ರೈಸ್ ಚೆನ್ನಾಗಿದೆ. ಒಂದೂಡೆ ಅಷ್ಟೇನಾ? ತೋರಿಸೋಣ ಅಂದ್ರೆ ತ್ರೀನಾ? ಒಂದು ಇದು ಒಂದೇ ನಾಣ ಇರೋದು. 3 ಕಲರ್ ಇದೆ. ಗ್ರೀನ್ ಬ್ಲೂ ಚೆನ್ನಾಗಿದೆ. ಅದೇ ನನ್ ಕಲರ್ ಅದೇ ಕಿತ್ಕೊಂಡ್ಬಿಟ್ಲು. ಲಾವಣ್ಯ ಕೊಡೆ ನಿನ್ ತಲೆ ಲಾವಣ್ಯ. ನೀವ್ ಹೇಳ್ದಲ್ಲ ಹಂಗೆ ಹುಡುಕಿ ತಗೊಂಡ್ಬಂದೇನಿ. ಥ್ಯಾಂಕ್ ಯು ಅಣ್ಣ. ಅವ್ರು ಹೇಳ್ತಾರ ಕೊಡೆ ನೀನು. ಏಯ್ ನನಗ್ ಕೊಡೆ. ಹಲೋ ಅದೋಡೆ How much? 1550 ಕೊಡಿ. ನೀವ್ ಹೇಳ್ದಂಗೆ ನಾನು ಕೊಡೆ ತೂಕ ಹೇನಾ? ಕೊಡು ಬ್ರೋ. ತೂಕ ಹೆಣ ಮುಖ ಹೆಣ ಬ್ರೋ ಇದು ನೀನೇ ತಗೋ ಬ್ರೋ. ನಂಗೆ ಕೊಡು ಬ್ರೋ. ಮುಖ ಬಿಯೆ ಹೋಗ್ಲಿ. ಇನ್ನೊಂದ್ ಪೀಸ್ ಇದ್ರೆ ಕೊಡಪ್ಪ. ನಾನೇ ಬೋಲ್ತಾ ಹುಡ್ಕಾನ್. ಸಿಗುತ್ತಂತೆ ನೋಡಿ. ಅದ್ರಲ್ಲಿ ಇನ್ನೊಂದ್ ಪೀಸ್ ಹುಡ್ಕಾನ ಅಂದ. ಹುಡುಕ್ರಿ ಭಯ್ಯ. ಇದ್ರಲ್ಲಿ ಎಷ್ಟ್ ಕಲರ್ ಆಯ್ತು ತಾಂಬೋಗು. ಟೆನ್ಷನ್ ಆಗೋದ್ರ ಕೊಡೆ
ಲವಣಿ ಇತ್ತವಳೆ, ಇದು ಚೆನ್ನಾಗೈತೆ. ನೀನ್ ನನ್ನ ಫ್ರೆಂಡ್ ಫಸ್ಟ್ ಯಾರು ಭಯ್ಯ ಫಸ್ಟ್ ನಾನು ಇಟ್ಕೊಂಡೆ ಕೊಡೆ ಕರ್ಕೊಂಡ್ ಬಂದಿ ನನ್ ಕಡೆ ಲೊಕೇಶನ್ ನಾನ್ ಕರ್ಕೊಂಡ್ ಬಂದಿದ್ದು ನಿಂಗ್ ಗೊತ್ತಿತ್ತಾ? ಚಿಕ್ಕಪೇಟೆ ನಾನು ನೀವ್ ಅಲ್ಲ ಎಲ್ಲ ಇಲ್ಲೇ ತಗೊಂಡಿದ್ದು ಇದೆಲ್ಲ ಡೋಗಿ ಇವಾಗ ಲೆಹಂಗ ತಗೊಂಡಿರೋದಿಲ್ಲ ಈ ಅಂಗಡಿಗೆ ನಾನ್ ಕರ್ಕೊಂಡ್ ಬಂದಿದ್ದು ಇವಾಗ ಈ ಅಂಗಡಿಗೆ ನಾನ್ ಕರ್ಕೊಂಡ್ ಬಂದಿದ್ದು ಕೊಡೆ ಈ ಬಿಡೆ ಅವತ್ ನನ್ ಬ್ಯಾಗು ಹಿಂಗೆ ಮಾಡಿ ನಾನ್ ಬ್ಯಾಗ್ ತಗೊಂಡಿದ್ನ ಕಿತ್ಕೊಂಡ್ಬಿಟ್ಲು ಕಣೆ ಲವಣ್ಯ. ನಾನ್ ನಿಮ್ ಅಂಗಡಿ ಕರ್ಕೊಂಡ್ ಬಂದಿದ್ದು ಇದು ಕರ್ಕೊಂಡ್ ಬಂದಿದ್ ಕೊಡೆ 20 ವರ್ಷದಿಂದ ಬೆಂಗಳೂರಲ್ಲಿ ಇದೀನಿ ಹೋಗಲಿ ಡೊಂಗಿ ನಿಂಗಾಗತ್ತೆ ಅದ್ ಶಾಪ ಏನಾರ ಒಂದಾಗತ್ತೆ. ಏನು ಆಗಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಯಾವಾಗ ಓ 20 ಆದ್ರೂ ಪರವಾಗಿಲ್ಲ ಬೇರೆ ತಗೋ ಕೊಡು 23 ಅಲ್ಲ ನೀನು ಗೊತ್ತು ಹೇಳ್ತಿದ್ದ ಡೇಟು ಅಂತ ನೀನ್ ಹೇಳಿದ್ದು ಕೊಡಿ ಇವಾಗ. ಇದು ನೋಡೇ ವೇದ, ನಂಗ್ ಬೇಡ. ಹಿಂಗಾಯ್ತಿದ್ಯಾ ಅದ ಈಸ್ ಕೊಡತ್ತೆ ನಾನ್ ನೋಡ್ಲೇ ಇಲ್ಲ, ನಾನ್ ನೋಡಿ ಅದೇ ನಮ್ ಪರ್ಪಲ್ ಅಂತ ಎಷ್ಟ್ ಪರದಾಡ್ತಾ ಇದೀನಿ ಈಸ್ ಕೊಡತ್ತೆ ತರಕ್ ಹೋಗಿದ್ದಾರೆ ಇನ್ನೊಂದು. ನಾನು ಹುಡುಕ್ತಿದ್ದೆ ಕಣೆ ವೇದ ಕೇಳಿಲ್ವಾ ಆಂಟಿ ಈ ಕಲರ್ ಅಲ್ಲಿ ನೋಡ್ತಿದ್ದೆ ತಾನೇ ನಾನು. ಇನ್ನು ಬೇಜಾನ್ ಚೆನ್ನಾಗಿರೋ ಸೀರೆಗಳಿವೆ, ತಗೊಳಮ್ಮ. ಇದು ಎಷ್ಟ್ ಚೆನ್ನಾಗಿದೆ ಹೇಳ, ಇದು ಚೆನ್ನಾಗಿ ಇನ್ನೊಂದ್ಸರಿ ನಾನು ಆ ಟಾಪ್ ಎಲ್ಲಿ ಸಿಕ್ತು ಹೇಳು, ಈ ಟಾಪ್ ಈ ಬ್ಯಾಗ್ ಎಲ್ಲಿ ಸಿಕ್ತು ಹೇಳು ಅಂತ ಬಂದ್ ಕೇಳಿ ನಿಂಗ್ ಐತಿ ಹೇಳ್ಬಿಟ್ರೆ ಕೇಳು. ಕರ್ಕೊಂಡ್ ಹೋಗೋದ್ ಬೇಡ ಲೊಕೇಶನ್ ಹೇಳೋದ ನಾನು ಗಲೀಜು ಕಾಫಿ ಕಲರ್ ಸಿಗುತ್ತೆ. ಹಾ ಕಾಫಿ ಕಲರ್ ಬೇಕು. ಕಾಫಿ ಕಲರ್ಗೆ ಪಿಂಕ್ ಇದ್ರೆ ತರಲೇಬೇಡಿ ಅದನ್ನ. ಪಿಂಕ್ ಎಲ್ಲಿ ಕಂಡ್ರು ತರಬೇಡಿ. ಐ ಹೇಟ್ ಪಿಂಕ್. ಕಾಫಿಗೆ ಪಿಂಕ್ ಬರಲ್ಲ. ಬೇಡ ಏನು ತಗೊಳಲ್ವಾ ಇಲ್ಲ ತಗೋತೀನಿ ಇಷ್ಟ ಆದ್ರೆ ಸೂಕಂತ್ರಿ. ಇಲ್ಲ ಆಕ್ಚುಲಿ ನಂಗೆ ತುಂಬಾ ಇಷ್ಟ. ಈಗ ನನ್ಗೆ ಅದು ಕನ್ಫ್ಯೂಸ್ ಆಗ್ತಿದೆ ಆ ಗ್ರೀನು ಇದ್ರ ಮಧ್ಯೆ ಕಿತ್ಕೊಂಡ್ಬಿಟ್ಟೆ ಫೈನಲಿ. ಎಲ್ಲ ಕಿತ್ಕೊಳ್ಳೋದೇ ಅಲ್ವಾ? ಹಾ ಅದು ಕರೆಕ್ಟ್, ಬಿಟ್ಕೊಡೋದೇ ಜೀವನ. ವಾಟ್ ಎವರ್ ನಾನು ಅದು ಆಪ್ಷನ್ ಇಕ್ಕಿದ್ದು ನೀನ್ ತಗೋತೀನಿ ಅಂತ ಹೇಳಿದಾ ಕೊಡಿ ಇವಾಗ ನಂಗಿದು. ಸರಿ ಒಂದ್ ಮಾತು ಹೇಳ್ತೀನಿ ನಾನು. ಒಂದ್ ಬುಕ್ಕಿ ನೀವು ಅವ್ರಿಗೆ ಜೋರಾಗಿ ಹೊಡಿ, ಅವ್ರು ನಿಮ್ಗೆ ಒಂದ್ ಬುಕ್ಕಿ ಹೊಡಿಲಿ. ಯಾರು ಗಟ್ಟಿಯಾಗಿರ್ತದೆ ಅವರು ಕಿತ್ಕೋತಾರ. ಆಯ್ ಕೊಡಪ್ಪೆ ಆ ಸೀರೆ ನನ್ಗೆ ನಾನು ತಗೋತೀನಿ ಅಲ್ವಾ? ಇಬ್ರು ಫೈಟಿಂಗ್ ಆಡೋದ್ ಬೇಡ. ಒಂದು ನೀವು ಜೋರಾಗಿ ಹೊಡಿ, ಒಂದ್ ಅವ್ರು ಹೊಡಿಲಿ ಅಪೋಸಿಟ್. ಕೊಡೆ ಯಾರು ಫಸ್ಟ್ ಹೇಳ್ತಾರ ಅವ್ರು ಫಸ್ಟ್. ಆಮೇಲೆ ನೀನ್ ತಗೊಳಲ್ಲ ಅಂದೆ. ನಾನು ಅದ್ ಎರಡೂನು ಇಟ್ಕೊಂಡು ಯೋಚನೆ ಮಾಡ್ತಿದ್ದೆ, ನಾನು ಇನ್ನ ಕನ್ಫರ್ಮ್ ಮಾಡಿಲ್ಲ ಅಣ್ಣ. ನಾನು ಇದೇ ತಗೊಳೋದು ಫಿಕ್ಸ್. ಹಚ್ಬಿಡಿ ಮಡ್ಸ್ಕೊಡ್ರಿ, ಡ್ಯಾಮೇಜ್ ತೋರಿಸ್ಬಿಡ್ರಿ. ಹಾ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ, ಗ್ರೀನ್ ವಿತ್ ಗ್ರೀನ್. ಹಾಕು ಹೇಳು, ಹೇಳ್ಬೇಕಾ ಕಪ್ಪು ಯಾಸ್ ಏ ಆಕ್ಸಿನ್ ಇಲ್ಲ. ನಮ್ಮ ಅತ್ತೆ ಮಾಡ್ತಾರ, ನಾನ್ ಚಿಕ್ಕ ಹುಡುಗಿ ಅಂತ ಅಪ್ಪ ಅದ ತಗೊಳ್ರಿ ಮಾಡ್ರಿ. ಮಾಡಿ 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 ಅಷ್ಟೇ, ಅದೊಂದೇ ಒಂದೇ ಸಾರಿನೇ. ನಾನ್ ತಗೊಂಡಿದೀನಿ, ಇವ್ರು ತಗೊಳ್ಳಿಲ್ಲ. ನಮಗೆ ಕಲರ್ ಇಷ್ಟ ಆಗಲಿ. ಪ್ರೈಸ್ ಏನೈತೆ 3400 कल आए जो नंबर 1500 750 ಆಗುತ್ತೆ 1500 plus 200 1700 plus 80 rupees why ಓ ಜಿಎಸ್ಟಿ whatever GST 1500 plus 80 rupees ಇರುತ್ತೆ. GST ಕ್ಯಾಲ್ಕುಲೇಷನ್ ಗೊತ್ತಾಯ್ತು. ನಾವು ಮ್ಯಾಕ್ಸಲ್ಲಿ ಸ್ವಲ್ಪ ವೀಕ್ ಇರ್ಬೋದು. ಬಟ್ ದುಡ್ಡಂತ ಬಂದ್ರೆ ತಲೆ ಹೊಡ್ಬಿಡುತ್ತೆ. 1500 plus 85 ಪ್ಲೀಸ್. ನೋ ನೋ ನಮ್ ದುಶ್ಮನ್ನೇ ಮ್ಯಾಕ್ಸ್ ಜಸ್ಟ್ ಮಿಸ್ ನಾನು. ಅಣ್ಣ ನೀನ್ GST ಹಾಕು, ನನಗೆ ಬೇಜಾರಿಲ್ಲ. ನನಗೆ 1500 plus GST ಹಾಕು ಪ್ಲೀಸ್. ಇಲ್ಲ ಜಾಸ್ತಿ ಆಯ್ತು. ಪ್ಲೀಸ್ ಪ್ಲೀಸ್. ಅವಾಗಿನ ತಲೆ ಕೆತ್ಕೊಂಡು ಕಿತ್ಕೊಂಡಿದೀನಿ ಅವಳ ಹತ್ರ ಸೀರೆ. ಅಯ್ಯೋ ಅನ್ಸ್ಬಿಡ್ರಿ ನೀವು ಕೊಡಿ. ನೀನ್ ಎಷ್ಟು 1.5 ಕೇಳಿ? 1.5 ಮೇಲೆ GST ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ನಾನು. ಕಮ್ಮಿ ಮಾಡಿ ಆಯ್ತು. ನಿನ್ನಷ್ಟು ಟ್ಯಾಲೆಂಟ್ ಇಲ್ಲ. ಫಸ್ಟ್ ಟೈಮ್ ಮಾತಾಡ್ತಾ ಇದೀನಿ ನಾನು. 1.5 ಮೇಲೆ GST ಕೊಡ್ತೀನಿ. ಜಾಸ್ತಿನೇ. 1800 ಕಮ್ಮಿ ಕೊಡ್ತಾ ಇರ್ಲಿಲ್ಲ. ಯಾರು? ನಾನಾಗಿದ್ರೆ 1200 ಕಮ್ಮಿ. ಅವ್ರು 1100 ಅದು ದಾಟಲ್ಲ. ನನ್ ತುಂಬಾ ದೊಡ್ಡ ಮನ್ಸು. ಇವಳು ಜಾಸ್ತಿ ಮಾತಾಡ್ಬಿಟ್ಲು. ಇವಾಗ ನಾನೇನು ಮಾತಾಡಕ್ಕಾಗಲ್ಲ. ನನ್ಗೆ 200 ರೂಪಾಯಿ ಕಡಿಮೆ ಮಾಡಿಸ್ತಿರತ್ತೆ. ಯಸ್ ಅನ್ನಿಸ್ತಾ ಇದೆ. 1500 plus GST. ನಮ್ಮಮ್ಮ ಅವ್ರ 1000 ಅಂದ್ರೆ ದಿಢೀರ್ ಅಂತ 500 ರೂಪಾಯಿ ಅವ್ರ ಅಷ್ಟಕ್ಕೆ ಅಂಕಲ್ ಪ್ಲೀಸ್ ಅಂಕಲ್ 1500 plus 85.
ಗೊತ್ತಾಯ್ತು ಸಿಸ್ಟಮ್ ಇಲ್ಲ. ನಾನ್ ರೆಗ್ಯುಲರ್ ಆಗಿ ಬರ್ತೀನಿ. ನಾನು ನಿಮ್ಮಲ್ಲಿ ಶೂಟ್ ಮಾಡಿರೋ ಬ್ಲಾಗ್ ತೋರ್ಸ್ಲಾ ನಿಮ್ಮ ಅಂಗಡಿಲೇನೆ ನೋಡ್ತೀನಿ ನಾನು. 200 ಕಲೆ ಮಾಡೋದು. ಈಗ ಕೊಡು ಫೋನ್. 4 ಸೀರೆ ತಗೊಂಡಿದೀವಿ. ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಹಾಕಿ ನಿಮ್ಮ ಅಂಗಡಿನ ಇವಾಗ ಹೇಳ್ಕೊಂಡ್ ಬಂದಿರೋದು ನಾನೇ. ಇವ್ರ ಮಮ್ಮಿ ಇವ್ರ ಮಗಳಂತೆ ನಾನು ಇವ್ರ ಅಜ್ಜಿ. ಒಟ್ಟು ಕ್ರೆಡಿಟ್ ನಿನಗೆ ಜಾಸ್ತಿ ಸಿಕ್ಬಿಟ್ಟು. ಇವರು ಯಾರು ಮಮ್ಮಿ ಡಾಕ್ಟರ್ ಇಲ್ಲ ಇಲ್ಲಿ. ಇವ್ರ ಅತ್ತೆ ಏನ್ ನಾನು ಸೊಸೆ ಅಂದ್ರೆ ಏನ್ ಮ್ಯಾರಿಡ್ ಸೊಸೆ ಅಲ್ಲ, ರಿಲೇಟಿವ್ ಸೊಸೆ. ಅವ್ರ ಫ್ರೆಂಡು. ಒನ್ ನೈನ್ ಏಕೆ ಅದ್ ಹೆಂಗಪ್ಪ 19? ನೀವು ಎಷ್ಟು ಬಾಗಿ ಎಲ್ಲ ಬಿಡಿ ಹಾಕ್ತೀನಿ. ನೀನ್ ಹೇಳು ಕೊಡೋದು. ನೀವು ಹೇಳಿ ಬಂದ್ರೆ ಕೊಡ್ತೀನಿ. ಕೊಡೋದು ಹೇಳ್ರಿ. ಈಗ ಲಾಸ್ಟ್ ಬಾಗಿ ಏ ಭಯ್ಯ ನೀನೇ ಬಾ ಭಯ್ಯ. ಕೈ ಜಲ್ಲ ಏ ಒಂಚೂರು ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಭಯ್ಯ. ಖಾಲಿ ಗುಡ್ಲ ಬಗ್ಗಿದೆ ಯಾವ್ದು ನೋಡಿದೆ ಅದಕ್ಕೆ ಕೊಡು. ಎಷ್ಟು ಕೊಡ್ತೀಯಾ? ಆಕ್ಚುಲಿ ಬ್ಲಾಗರ್ ನೀನ್ ಆಗ್ಬೇಕು. ಇಲ್ಲ ನೀನ್ ಹೇಳ್ಬೇಕು ಮಾಡಿ. ಸುಮ್ನೆ ಅದೇ ರೇಟ್ ಹೇಳ್ಕೊಂಡು ಹೋದ್ರೆ ಒಳ್ಳೆ ಮೌತ್ ಇದೆ ನಿಂಗೆ. ಆಮೇಲೆ ಯಾರಿಗೂ ಫ್ಯೂಚರ್ ಕೊಡುತ್ತೆ ನಿಂಗೆ ಮೌತು. ಯಾಕೆ ನಾವ್ ಬಂದ್ ಇಲ್ಲೇ ತಗೋತಾ ಇರ್ತೀವಿ. ನೋಸ್ ಪಿನ್ ತೋರಿಸ್ತಾ ಕಣೆ. ಇದು ತಗೋ ಬೇಬಿ ಪಿಂಕ್. ಬೇಡ ನಂಗೆ ಚುಚ್ಚಲ್ಲ. ಪಿಂಕ್ ಅಂದ್ರೆ ಬೇಡ ನಂಗೆ. ಪಿಂಕ್ ಬೇಡ. ಯಾವ್ದು ಏನಂತೆ ಭಯ್ಯ ಕಳ್ಬಯ್ಯ ಬಿಲ್ ಕೊಡೋದ ಸ್ವೀಟ್ ಹಾಕಲ್ಲ ಇರೋದು. ಯಪ್ಪ ನಾನು ಹಿಂಗ್ ಹೇಳಲ್ಲಪ್ಪ, ಧೈರ್ಯನೇ ಇಲ್ಲ. ಎತ್ಕೊಡೋದು ಹೊಂಟೋಯ್ತು ಒಳಗೆ. ಚಪ್ಲಿಗೆ ಹೋಗ್ಸ್ಬಿಟ್ಟ. ನಾನು ಹೋಗ್ಸಿಲ್ಲ, ಯಾರನ್ನ ಹೋಗ್ತಾರೆ. ನೀನೇ ಹೋಗ್ಸಿದಿ ಕೆರೆಯಕ್ ಹೋಗಿ. ಈಗ ಏನ್ ಬೇಕು? ಟಾಪ್ ಬೇಕು. ಎಷ್ಟು ಕೊಡ್ಬೋದ ಆಂಟಿ? ಎಷ್ಟು ಹೇಳ್ತಾವ್ರೆ? 300 ರೂಪಾಯಿ ಹೇಳ್ತಾವ್ರೆ. 300 ಲಾಸ್ಟ್. ಸೈಡ್ ಬಾ ಲವಣ್ಯ. ನಾನ್ ತಗೊಂಡಿದ್ದೀನಿ ಮುಂಚೆ, ಅದಕ್ಕೆ ಈ ದೊಡ್ಡದು ತಗೊಳ್ದೆ ಬಾಕಿ ಎಲ್ಲಾ ತಗೋತಾವ. ನಂದಾಗೋಯ್ತಲ್ಲ ಈಗ ಜಾಸ್ತಿ ಕಿಚ್ಬಿಟ್ಟು ಉಗಿದಾಕ್ಬಿಡ್ತಾರೆ. ನಿಂದಾಗೋಯ್ತಲ್ಲ 200 ರೂಪಾಯಿ ಅಷ್ಟೇ. 200 ಕೊಡ್ತೀರಾ? ಇಲ್ಲಿ ನೋಡಿ ನಮ್ಮ ಮನೇಲಿ ಇದೆ. ಸುಳ್ಳು ಹೇಳ್ತೀನಿ ಅಂದ್ರೆ ಬೇಡ. ದೊಡ್ಡದ ಅದೇ ಸೈಜ್ಗೆ 200 ದೊಡ್ಡದು. ನಡಿ, ಇನ್ನೊಂದ್ ದಿವಸ ಬರ್ಲಿಲ್ಲ ಅಂದ್ರೆ ಅವತ್ತು ಊಟ ಹಾಕ್ಬಿಡ್ತೀನಿ. ಗುಂಡಿ ತೋಡಿ. ಹೌದಾ? ಥ್ಯಾಂಕ್ ಯು. ಟಾಪ್ ತಗೋ ಬಾ. ಎಲ್ಲ ಇದೆ ಟಾಪ್ ಸಿಗ್ತಾನೆ ಇಲ್ವಲ್ಲ. ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೋಗಿ ಬಿಟ್ಲತ್ತ ಲಾವಣ್ಯ ಬಿಟ್ಟು. ಒಬ್ಳು ಇದ್ರೆ ನಮ್ಮ ಅತ್ತೆಗೆ ಬೇಡ ಬೇಡ ಅವಳು ಎಲ್ಲಿಂದ ದೋಸ್ಕೊಂಡು ಇವಾಗ ಇನ್ನೊಂದು ವ್ಯಾಪಾರ ಮಾಡ್ಕೊಂಡ್ ಬಂದವಳು. ಅದಕ್ಕೆ ನಾನು ಬೇಡವೇ ಬೇಡ ಅಲ್ವಾ ಅತ್ತೆ ಅವಳಿದ್ರೆ. ನೀನು ಹೇಳೋದ್ ಬೇಡ, ನಡಿ. ಪರವಾಗಿಲ್ಲ ಹೇಳು. ಮಂಡಾಳದ ಮಾತ್ರ ಸತ್ಯಗಳೆಲ್ಲ ಐತೆ. ಅದೇ ಮಾಮೂಲಿ ಗಿಫ್ಟ್ ಐಟಮ್ ಎಲ್ಲ. ಗಿಫ್ಟ್ ಎಷ್ಟು ಗ್ರಾಮ್ ಇದು? 1050 ರೂಪಾಯಿನಾ? ಸಣ್ಣಪಿನ ಬೇಡ. ನಡಿ ಹೋಗೋಣ. ಇವಳು ಟಾಪ್ ಕೊಡ್ಸಲ್ಲ, ನಡಿ ನಾವು ಹೋಗೋಣ. ಬ್ರೋ ಅವಳು ನಡಿ ಬೇಗ. ಆಯ್ತು, ಇಲ್ಲಿರವೇ ಕೊಟ್ಬಿಡೋಣ. ಬೇಗ ನಡಿ. ನಡಿ ನಡಿ ಲವಣಿ ಎಲ್ಲೂ ನೋಡ್ಬಿಡ. ನಡಿ ಟೈಮ್ ಇದೆ. ಬಾ ಬೇಗ ಬಾ. ಅರ್ಥ ಮಾಡ್ಕೊ. ಅರ್ಜೆಂಟ್ ಕೆಲ್ಸ ಐತೆ. ಬಾ ನಡಿ ಆಂಟಿ. ಕರ್ಕೊಬತ್ತೀಯಾ? ವಾಪಸ್ ಕರ್ಕೊಬತ್ತೀನಿ. ವಾಪಸ್ ಇವತ್ತೇ ಕರ್ಕೊಬಿಡ್ತಾರಂತ ಬಾ. ಇವತ್ತೇ ಅಲ್ಲ, ಮಂಡೇ. ಹೇಳು ಇನ್ನೊಂದ್ ದಿವಸ ಬರೋಣ ಅಂತ. ವಾಪಸ್ ಮತ್ತೆ ಅಲ್ಲಿ ಕೆಳಗಡೆ ಹೋಗು. ನಿಂದು ಒಂದೇ ಶಾಪಿಂಗ್ ಆಗಿರೋ, ನಮ್ದೇನೂ ಆಗಿಲ್ಲ. ಅವ್ಳು ಲಾವಣ್ಯಂದು ಲಾವಣಿಂದ ಆಗೈತೆ. ಅತ್ತೆ ಮೆಣಸಿನ್ಕಾಯಿ ನೆಲ್ಲಿಕಾಯಿ ನೀಳ್ಸಕ್ಕೆ ನಿನಗೆ. ಬಾ ಬ್ರೋ. ಆಯ್ತು. ಇವಾಗ ಶಾಪಿಂಗ್ ನ ಕ್ಯಾನ್ಸಲ್ ಮಾಡಿ ಇವ್ರು ನಾನು ಈಟಿಂಗ್ ಕರ್ಕೊಂಡ್ಬಂದಿದ್ದೀನಿ. ಹಿಂದೆ ಇರೋರು ನನ್ನ ಎಲ್ಲೋ ನೋಡಿದೀನಿ ಅಂದ್ರು. ಅದಕ್ಕೆ ನೋಡಿ ನಾನು ಇಲ್ಲೇ ಕುಂತು ಊಟ ಮಾಡ್ತಾ ಇರ್ತೀನಿ. ಗೆಸ್ ಮಾಡಿ ಇಲ್ಲೇ ಅಲ್ಲ. ಎಂಜಾಯ್ ಬ್ರೋ. ನಾವ್ ಎಂಜಾಯ್ ಮಾಡ್ತಾ ಇದೀವಿ, ನೀವು ಮಾಡ್ರಿ. ನಾವು ಈಗ ಕರ್ಸ್ಕೊಂಡಿದೀವಿ ಗೈಸ್. ಅವ್ರು ಮೀಲ್ಸ್ ಶಿಸ್ತಾಗಿ ಮೀಲ್ಸ್ ಹಾಕೊಂಡ್ಬಿಟ್ರು. ನಾವ್ ಎಲ್ಲಾದ್ರೂ ಮೀಲ್ಸು ಮೊಸರನ್ನ ತಿಂತೀವಿ ಅಂತ ಸ್ವಲ್ಪ ಸೈಡ್ ಡಿಶ್ ತಗೊಂಡ್ವಿ. ಇಷ್ಟ ಟ್ಯಾಲೆಂಟ್ ತೋರ್ಸೋಣ. ಬೊಯ್ಯೋ ಒಂಥರ ರೇಗ. ಇವ್ರು ಎಲ್ಲಾದ್ರೂ ಹೋಗ್ಲಿ ನಾನು ಆಡ್ಕೊಳ್ಳೋದೇ ನಿನ್ ಕೆಲ್ಸ. ಚಟ ನಿಂಗೆ ಅದೊಂಥರ ಅಡಿಕ್ಷನ್ ಅಲ್ವಾ? ನನಗೆ ಹೇಳಕ್ಕಾಗಲ್ಲ. ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಗಾಂಚಲಿ ನಿನ್ಗೆ ಅಂತಳಲ್ಲ, ಹೇಳ್ಬೋದಾ? ಇನ್ನು ಚೆನ್ನಾಗಿಲ್ವಾ? ನೀರಲ್ಲಿ ಹೊಟ್ಟೆ ತುಂಬಿಸ್ಕೊತಾ ಇರು. ಬೇಡ. ಇದಂತೂ ಬೆಳಗ್ಗೆನೂ ಪುರಿ ತಿಂತೀನಿ. ನನಗೆ ಬೇಡ, ಅದಕ್ಕೆ ಪ್ರೀತಿ. ಇದಕ್ಕೆ ನಾನು ವರ್ಡ್ ಯೂಸ್ ಮಾಡಂಗಿಲ್ವಾ? ಏನು
ಅಲ್ಲ ನಾನ್ ತಿನ್ಸಿದ್ರೆ ಏನ್ ಇವತ್ತು ಅಷ್ಟು ಪ್ರೀತಿ ಅಂತ ನಾನು ನಿನ್ ಗಂಚಲಿ ತೋರ್ಸ್ಬೇಕ ತಾನೆ. ಆಯ್ತು ತಿನ್ನು. ತೋರ್ಸ ಐದು ಬೆಳ್ಳಾಗೈತಿ. ಹಿಂಗಿದೆ ಬರೀ ಮಟನ್ ತಿಂಡಿ ಹೇಳ್ತಾ ಇಲ್ಲಿ ವರ್ಸ್ಕೊಂಡು ಇಲ್ಲಿವರೆಗೂ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಬಂದಿರೋದು ನಾನು ಇವಳ ಕೈಗೆ ಒಂದು ಹೆಸರು ಕೊಟ್ಟಿದ್ದೆ. ಹೇಳ್ಕೊ ಕಟ್ ಮಾಡ್ತೀನಿ ನಾನು. ಇಲ್ಲ ನೋಡ್ರಿ ಅಲ್ಲಿ ಮುಕ್ತಿ ಬಾಯಾಡುತ್ತೆ. ಹಂಗೆ ಕಣ ಬಾಯಾಡೋದು ಒಂದು ಫಿಲಮ್ ಅಲ್ಲಿ ನೋಡಿದೀನಿ ಸೇಮ್. ಜಾಸ್ತಿ ಆಡ್ಸ್ಬಿಡಂಗೆ ಯಾಕೆ ಹಂಗಡ್ತೀಯ? ನೋಡು ಅಲ್ಲಿ ಮುಕ್ಕಿದೀರ ಬಾಯ್ ತಿನ್ನು. ನಮ್ ವೇದನ್ಗೆ ಕನ್ನಡನೇ ಬರಲ್ಲ. ಹಾಲದ್ದರೆ ನಾನು ತಿನ್ನಲ್ಲ ಅಂದ್ರೆ ಅದನ್ನ ಇಟ್ಬಿಟ್ಟು ಕೊಡ್ತಾಳೆ ಅಜ್ಜಿಲ. ನೋಡಿ ಅಲ್ಲಿ ಮುಕ್ಕಿ ಬಾಯಾಡ್ತಿದೆ. ಇದು ಮಾಮೂಲಿ ನಮ್ಮ ಹಾಲು ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ನಮ್ಮನೆ ಪ್ಯಾಕೆಟ್ ಹಾಲು ಹಾಕಿ ಸಕ್ಸಸ್ಫುಲಿ ಶಾಪಿಂಗ್ ಡನ್. ಸಂತೋಷವಾಗಿ ಮನೆಗೆ ಹೋಗ್ತಾ ಇದೀವಿ. ನಮ್ಗೇನ್ ಸಂತೋಷ ಇಲ್ಲ, ಅವಳಿಗೆ ಸಂತೋಷ ಅಷ್ಟೇ. ನಮ್ಗೆ ಯಾವ ಸಂತೋಷನೂ ಇಲ್ಲ. ಯಾಕೆ? ನಾವ್ ಯಾವ್ದು ಶಾಪಿಂಗೇ ಮಾಡಿಲ್ವಲ್ಲ ಸಂತೋಷ ಪಡಕ್ಕೆ. ನೀನ್ ತಗೊಳ್ ಮೆಣಸಿನ್ಕಾಯಿ ನೆಲ್ಲಿಕಾಯಿ ಏನೋ ಒಂದ್ ಸಿಕ್ಕಿ ತಗೊಂಡೆ ನೀನು. ಬಟ್ಟೆ ಏನ್ ನೋಡಕ್ಕೂ ಬಿಡ್ಲೇ ಇಲ್ವಲ್ಲ. ನಮ್ ಟೈಮ್ ಆಯ್ತು. 2 hour ಕೊಟ್ಟೆ ಗೈಸ್. ನಿನಗೆ 2 hour ಕೊಟ್ಟಿದ್ ನಾವು. ನಿಂಗೆ ಇನ್ನ 1.5 ಗಂಟೆ ಕೊಟ್ಟೆ. ಯಾವ್ದು ಕೊಟ್ಟಿಲ್ಲ ನೀ. ಏನ್ ತಗೋಬೇಕು ಅದ್ರ 1 hour ಮಾಡೋಳೆ. 20 ನಿಮಿಷ ಕಣೆ. ಏನೇ ಕಂಡ್ಬಿಟ್ರೆ ಎದ್ರುಕೊಂಡ್ಬಿಡ್ತೀನಿ. ಬಿಡ್ತೀಯ ಅಂದ್ರೆ ಅದು ಬರ್ತಾನೆ ಇರ್ಲಿಲ್ಲ. ಮಾತಾಡಿದ್ರು ಅನುಮಾನ ಅಲ್ಲ, ನಿನ್ನ ಅರ್ಥ ಮಾಡ್ಕೊಂಬಿಟ್ಟಿದೀವಿ ಬೇಜಾನು. ಈಗ ಒಂದು 3 ವರ್ಷದಿಂದ ತುಂಬಾ ಹತ್ರದಿಂದ ನೋಡ್ಬಿಟ್ಟಿದೀವಲ್ವಾ ನೀನ್ ಏನು ಅಂತ. ಚಲೋ ಸಂತೋಷವಾಗಿ ಮನೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಲೇಟ್ ಆಯ್ತು, ಬರೀ ಏನು ಮಾಡೋಕ್ಕಾಗಲ್ಲ. ಬೇಗ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು. ನಿನ್ನೆನೆ ಲಾವಣ್ಯ ಶಾಪಿಂಗ್ ಆದ್ಮೇಲೆ ಮನೆಗೆ ಹೋಗ್ಬಿಟ್ಲು. ಬಟ್ ಇವತ್ತು ಅವಳ ಬರ್ತಡೇ, ಅದು ರಾತ್ರಿ 8:30 ಆಗಿದೆ. ಆ್ಯಕ್ಚುಲಿ ಅವಳ ಬರ್ಡೇಗೂ ವಿಶ್ ಮಾಡೋದು ಮರ್ತೋಗ್ಬಿಟ್ಟೆ. ಒಂದು ದೊಡ್ಡ ಸೀನ್ ಹಾಕಿದೆ. ಬೆಳಗ್ಗೆ ಒಂದು ಸೀನ್ ಆಯಿತು, ಒಂದು ಸ್ವಲ್ಪ ವಾದ ವಿವಾದಗಳಾಯಿತು. ಸೊ ಈಗ ಅದೇನು ಸೀನು ಅಂತ ಅವಳನ್ನು ಮೀಟ್ ಮಾಡಿ ಅವಳ ಬಾಯಲ್ಲೇ ನೀವು ಕೇಳಿರುತ್ತೆ. ಇವಾಗ ಸದ್ಯಕ್ಕೆ ಬೇಗ ಹೋಗ್ಬೇಕು ಅವಳ ಮನೆಗೆ, ಅರ್ಜೆಂಟ್. ಬಾಕಿ ಕತೆ ಏನು ಜಗಳ ಆಯಿತು ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ನಾನು. ಇಸ್ ಬರ್ಡೇ ಗರ್ಲ್. ಹಾಯ್ ಸೀರೆ ಕಿತ್ಕೊಂಡ್ಬಿಟ್ಟೆ ಅಂತ ಕೋಪ ಬಂದ್ಬಿಟ್ಟಿತ್ತು. ಕಾಂಪನ್ಸೇಟ್ ಮಾಡೋದಕ್ಕೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಹೌ ಆರ್ ಯು ಫೀಲಿಂಗ್? ಬೆಳಗ್ಗೆ ಒಂದು ಅದ್ಭುತವಾದ ಸೀನ್ ಆಯಿತು. ಇವ್ರ ಅಕ್ಕವ್ರು ಫೋನ್ ಮಾಡಿ ಕ್ಲೂ ಮೇಲೆ ಕ್ಲೂ ಕೊಡ್ತಾವ್ರು ನಂಗೆ ಇವತ್ತು ಅವ್ರು ಬರ್ತಾರೆ ಅಂದ್ರೆ ನಾನು ದಡ್ಡಿ ಥರ ಏನು ಹ್ಞೂ ಅಂತ ಇದ್ದೀನಿ. ನಡಿಯೋ 20 years of friendship still ನನಗೆ ಬರ್ಡೇ ಡೇಟ್ ಗೊತ್ತು, ಆದರೆ ಇವತ್ತು 23ನೇ ತಾರೀಕು ನಾನು ಮರ್ತೋಗ್ಬಿಟ್ಟಿದೆ. ಅಷ್ಟಿಗೆ ರೋಸ್ಟ್ ಆಗೋದು. ಹೋಗ್ಲಿ ಬಾ ಚಿನೋ, ನಾವಲ್ದೆ ಇನ್ಯಾರೋ ಕೇಕ್ ಕಟಿಂಗ್ ಮಾಡೋಣ. ಯಾರ್ದು? ಚಿಕ್ಕಿಂದು ನೋಡಿದ್ರೆ ನೈಟ್ ಹಾಕೊಂಡು ಒಳ್ಳೆ ಅಲ್ಲ, ಅದು ಚಿಕ್ಕಿಂದು ನೈಟಿ ಹಾಕೊಳ್ಳೆ. ನಮ್ ರಾಜು ನಿಂಗೆಲ್ಲ ಹಾಯ್ ಅಂಕಲ್. ಅಂಕಲ್ ನೀವು ಏನ್ ಗಿಫ್ಟ್ ಕೊಟ್ರಿ ಲಾವಣ್ಯಂಗೆ? ಹೇಳಿ ಅಂಕಲ್. ಆಂಟಿ ಏನ್ ಕೊಟ್ಟವ್ರೆ? ಆಂಟಿ ಫುಲ್ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರಲ್ಲ. ಆಂಟಿ ಲಾವಣ್ಯಂಗೆ ಏನ್ ಗಿಫ್ಟ್ ಕೊಟ್ರಿ ನೀವು? ಹಾ ಏನೇ ನೈಟಿಗೆ ಮಾತ್ರ ಹಾಕೊಂಡ್ ಮಿಂಚ್ತಾಳೆ. ಇಂತ ಒಂದ್ ಮುತ್ತುಗ್ ಗಂಟಾಕೋರಲ್ಲ. ಅದೇ ಸ್ವಾತಿ ಮುತ್ತಿಗೆ ನೋ ವರ್ಡ್ಸ್. ನಮ್ಮ ಮನೆಯವ್ರು ಏನೋ ಸರ್ಪ್ರೈಸ್ ಏನು ಏನ್ರಿ ಇದು? ಏನ್ ನೋಡಿದ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ. ಏನ್ ತೋರ್ಸು. ತೆಗಿ ಏನ್ ಬಡ್ಸ್ಕೊಂಡ್ ಬಿಡೋದು ಅಷ್ಟೇ ಕಣ. ಅವ್ರು ಹೇಳಲ್ಲ, ಈ ತಾಯಿ ಬಿಡಲ್ಲ. ಈ ಅಪರೂಪದ ಜೋಡಿ ಅಲ್ಲ, ಈ ಅಪರೂಪದ ಜೋಡಿ. ಆಯ್ತು ನೋಡು, ನಮ್ ಮುಂದೆ ತೋರ್ಸಲ್ವಂತೆ, ಪರವಾಗಿಲ್ಲ. ಹಿಂಸೆ ಇಟ್ಬೇಡ. ನೋಡು ಇಷ್ಟ ಹೇಳಿದ್ಮೇಲೇನು ಬೇಡ. ನೈಟಿ 10:30 ನಾನು ಮನೆಗೆ ಹೋಗ್ಬೇಕು. ಇವ್ರಿಗೆ ಸಿರಿ ಇಟ್ಸನ್ ಇವ್ಡೆ ರೀಲ್ ಮಾಡ್ಬೇಕಂತ ತಿಂಗ್ರಿ. ಸುಮ್ನೆ
ಡೂ ಇಟ್. ಆಕ್ಚುಲಿ ನಾನು ಇನ್ನೂ ಚೆನ್ನಾಗಿರೋ ಕೇಕ್ ತಗೊಂಬರ್ಬೋದಿತ್ತು. ಓಡಾಡ್ಕೊಂಡು ಅಯ್ಯೋ ಯಾವ್ದು ಅವಳು ಅದನ್ನೇ ಕಜ್ಜಿ ಮಾಡ್ತಾಳೆ. ಇಲ್ಲಿ ನೋಡು ಕ್ಯಾಂಡಲ್ಗೆ ಬೈ ಇಟ್ಬಿಟ್ಟವಳೆ. ಇಲ್ಲಿ ತಾನೇ ಇಟ್ಬೇಕು. ಅದೇ ಕರೆಕ್ಟ್. ಹೇಳಿ ತಿಳುವಳಿಕೆ ಇಲ್ಲ, ನೀವು ಬೇಗ ಮದುವೆ ಮಾಡ್ಬಿಟ್ರಿ. ಅದೇನೋ ನಿಜ ಚೈಲ್ಡ್ ಏ ಪಾಪ ನೊಂದೋಯ್ತಾಳೆ, ಸುಮ್ಮನೆ ಇರಕ್ಕ. ನೋಡೋಣ ಏನೋ ಒಂದಾಗತ್ತೆ. ನಥಿಂಗ್ ಬ್ರೋ, ಐ ವಾಂಟ್ ನಾಟ್ ಡೂ ನಥಿಂಗ್. ನೋ ಹಾರ್ಮ್. ಸೇ ಹಾಯ್. ಯಾರದು ಬರ್ತಡೆ? ಬನ್ರಿ ಇಲ್ಲಿ. ನೀನು ಕೇಕ್ ಕೊಡ್ಬೇಕು. ಏ ಯಾರ್ದು ಬರ್ತಡೆ? ಚಿಕ್ಕಿಗೆ ಏನ್ ಗಿಫ್ಟ್ ಕೊಡ್ತೆ ಹೇಳೋ, ಯಾರ್ದು ಬರ್ತಡೆ ಹೇಳೋ? ಚಿಕ್ಕಿಂದ? ನಿಮ್ಮ ಚಿಕ್ಕಿನ್ ಕೇಳು, ಯಾಕೆ ನೈಟಿ ಹಾಕಿದ್ಯಾ ಅಂತ. ನಂದೇ ಕಾಪಿ ಕ್ಯಾಟ್. ಅವನು ಹುಡುಗ ಏನೋ ಕೇಳ್ತಾವನೆ. ಯಾಕೆ ನೀನು ಯೋ ಹುಡುಗ ಏನೋ ಕೇಳ್ತೀವಿ, ಕ್ಯಾಂಡಲ್ ಸಿರಿ. ಏ ಹೇಳ. ಯಾಕೆ ಬ್ರೋ ಬರ್ಡೇ ದಿನ ಯಾಕೆ ಬ್ರೋ ನೈಟಿ ಹಾಕೊಂಡಿದ್ದೀನಿ ನೀನು? ನಿಮ್ಮ ಅಕ್ಕ ನೋಡ್ಬ್ರೋ ಹಿಂದಗಡೆ ಶಾಲ್ ರೆಡಿ ಮಾಡ್ತಾವ್ರೆ. ಲೇ ನೀನ್ ಶಾಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಏನ್ ಬೇಡ ಇದು ಚೆನ್ನಾಗಿತ್ತು. ಎನ್ನ ಬ್ಲೂ ವೇರ್ ಎನ್ನ ಆವೆ ಓಕೆ. ಓ ರೀಲ್ ಪ್ಲಾನಿಂಗ್ ನಡೀತಿದೆ ಇವಾಗ. ಆಫ್ಟರ್ 100 ಟೇಕ್ಸ್ ಆಫ್ ದೇರ್ ಓನ್ ರೀಲ್. ಕ್ಯಾಂಡಲ್ ಅಲ್ಲೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ಕ್ಯಾಂಡಲ್ ಅದ್ ಬೆಂಕಿ ಅಲ್ಲೇ ಊದು ಅಂದೆ. ಊದ್ಬಿಟ್ಟೆ. ಬೇಗ ಬೇಗ ಬೇಗ. ಏನ್ ಮಾಮದು ನಿಜ? ನಾನು ಬರ್ದಿರೋದೇ ಮರ್ತೋಗ್ಬಿಟ್ಟೆ ಗೈಸ್. ಅಕ್ಕ ಅಕ್ಕ ಲಾವಣ್ಯ ಸರ್ಪ್ರೈಸ್. ಕೊಡಕ್ಕಾಗಲ್ಲ ಈ ಲವ್ನ. ಏನಕ್ಕ? ನಮಗ್ ನೋವು ಆಗ್ತಾ ಇದೆ ಈ ಲವ್ ನೋಡಿ. ನಿಂಗೆ ಯಾಕಕ್ಕ ಆಗ್ಬೇಕು? ನೀನು ಸೋಲ್ಡ್ ಔಟ್ ಆಯ್ತಾನೆ ಬ್ರೋ. ಉಫಾನೆ ಫಸ್ಟು ಕಾಮನ್ ಸೆನ್ಸ್ ದ ಇಡಿಯಟ್. ಏನಕ್ಕ? ಅದು ಕ್ಯಾಮ್ರಾನ ಮೈಕ್ ಅಲ್ಲಕ್ಕ ಮೈಕ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಮುಳುಗೋಗಿದ್ದು. ನಾನು ಕೇಕ್ ಕಟ್ ಮಾಡೋದು ಚಾರ್ಜ್ ನೋಡಕ್ ಹೋಗಬೇಕು. ಇದು ಗೈಸ್ ನೋಡಿ, ಇವರು ರೀಲ್ಸ್ ಅಪ್ಕಮಿಂಗ್ ಕ್ವೀನ್, ಪ್ಯಾಟೆ ಹುಡುಗಿ, ರೈತನ ಹೆಂಡತಿ. ಹಿಂಗ್ ಮಾಡಕ್ಕಾಯ್ತದ ನಿನ್ನ ಹ್ಯಾಪಿ ಬರ್ಡೇ ಅನ್ನೋ ವಿಶ್ ಮಾಡೋ. ಅಲ್ಟಿ ಕಣೆ, ಒಂದ್ ಡೈಲಾಗ್ ಹೇಳ್ಕೊಟ್ಟೆ ಗೋಲ್ಡ್. ಅವನು ಎಷ್ಟು ಚೆನ್ನಾಗಿ ರಿಪೀಟ್ ಮಾಡ್ತಾವನೆ. ಹ್ಯಾಪಿ ಬರ್ಡೇ. ಅಯ್ಯೋ ಇವ್ರು ಯಾಕೆ ಇಷ್ಟೊಂದು ಪೊಸೆಸಿವ್ ಆಗ್ಬಿಟ್ಟ ಇವತ್ತು ನಿಮ್ಮ ಮೇಲೆ? ಅಟೆನ್ಷನ್ ಸೀಕರ್. ಏ ಬಾರ ಬಾರ. ಹಂಗೇರೆ ಫೋಟೋ ತೆಗಿತೀನಿ. ಇಲ್ಲಡಿ ಡನ್. ಸೂಪರ್ ಗೈಸ್, ಕೇಕ್ ಕಟಿಂಗ್ ಮುಗೀತು ಗೈಸ್. ಪಾಪ ಅವ್ರ ಅಮ್ಮಂಗ್ ರೋಸ್ಟ್ ಮಾಡ್ತಾರೆ. ಲೇಡಿ ಬೊಂಬಾಯಿ ಮಾಡಿ ಪಾಪ ನಿಮ್ ಮಗ ಅಳ್ತಿದ್ದ ನೋಡಿ, ಸಮಾಧಾನ ಮಾಡಿ. ಎಂದು ತಿನ್ನಲ್ಲ ಗಾಯ್ಸ್, ಎಲ್ಲ ಹಿಂಗೆ ಮಕ್ಕಳಾದ್ರು. ಲೇ ನೀನೇನ್ ಬರೀ ಕಮ್ಮಿನ, ಒಂದ್ ಚೊಂಬ್ ನೀರ್ ಕೊಟ್ರೆ ಚೊಂಬ್ ನೋಡೋಣ ನೀವು. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್. ಓಟ್ ಬತ್ತೀಯಾ? ಟಾಟಾ.